dear students, there is new update from KA. Let's get into that update. Before that, why am I doing this video ಅಂತ ಹೇಳೋದಕ್ಕೆ ಒಂದು reason ಇದೆ. Under one of the videos I've done, past days ನಲ್ಲಿ ಮಾಡಿರೋ ವಿಡಿಯೋ ಕೆಳಗಡೆ ಒಂದು ಸ್ಟೂಡೆಂಟ್ ಕಮೆಂಟ್ ಹಾಕಿದ್ರಿ, ಸ್ಪೆಷಲಿ ಏಬಲ್ಡ್ ಚಿಲ್ಡ್ರನ್ಗೆ ಮೆಡಿಕಲ್ ಟೆಸ್ಟ್ ಯಾವಾಗ ಅಂತ ಹೇಳಿ. ಸೊ ಅದರ ರಿಲೇಟೆಡ್ ಇವತ್ತು ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಅನ್ಕೊಂಡ್ವಿ. ಸೊ ಇಫ್ ಯು ಗೋ ಟು KA ವೆಬ್ಸೈಟಿಗೆ ಹೋದರೆ ನಿಮಗೆ ಇತ್ತೀಚಿನ ಸುದ್ದಿನಲ್ಲಿ ಪ್ರತಿಯೊಂದು ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ. ಸೊ ಇದರಲ್ಲಿ ಈ ಪರ್ಟಿಕ್ಯುಲರ್ ಒಂದು ನೋಟಿಫಿಕೇಶನ್ಸ್ ಏನಿದೆ ಅದು ನಮ್ಮ ಫೋರ್ತ್ ಲೈನಲ್ಲಿ ಇದೆ. ಹಾಗಾಗಿ ನೀವು ಮಿಸ್ ಮಾಡ್ಕೋತೀರಾ ಅಂತ ಹೇಳಿ ಐ ಹ್ಯಾವ್ ಕಮ್ ಅಪ್ ವಿತ್ ದಿಸ್ ವಿಡಿಯೋ. ಸೊ ಇನ್ ಕೇಸ್ ಇಫ್ ಯು ಹ್ಯಾವ್ ನಾಟ್ ರೆಡ್ ದಿಸ್ ನೋಟಿಫಿಕೇಶನ್ಸ್, ಲೆಟ್ಸ್ ರೀಡ್ ಇಟ್ ಟುಗೆದರ್. ಸೊ ಅದು ಡಿಫ್ರೆಂಟ್ ಕೋರ್ಸ್ಗಳಿಗೆ ಬರುವಂತಹ ಮಕ್ಕಳು ಯಾರೆಲ್ಲ ವಿಕಲಚೇತನ ಕೋಟಾದ ಅಡಿಯಲ್ಲಿ ನೀವು ನಿಮ್ಮ ಕ್ಲೇಮ್ ಆ ಒಂದು ಕೋಟಾದ ಕೆಳಗಡೆ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ, ನಿಮಗೆ ವೈದ್ಯಕೀಯ ತಪಾಸಣೆ ದಿನಾಂಕವನ್ನ ಅವರು 10/6/2024 ಅಂದ್ರೆ ಜೂನ್ 10, ಜೂನ್ 11, ಜೂನ್ 12ರಂದು ವೈದ್ಯರ ಸಮಿತಿಯಿಂದ ವೈದ್ಯಕೀಯ ತಪಾಸಣೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಇಲ್ಲಿ ನಡೆಸಲಾಗುವುದು. ಕ್ಲಾರಿಟಿ ಸಿಗ್ತಾ ಎಲ್ಲಿ ಅಂತ ಹೇಳಿ KA ಆಫೀಸ್ನಲ್ಲಿ ಮಾಡ್ತಿದ್ದಾರೆ ಅಂತ ಹೇಳಿ. ಲೆಟ್ಸ್ ಕಂಟಿನ್ಯೂ. ಸೊ ವೈದ್ಯಕೀಯ ತಪಾಸಣೆಗೆ ಹಾಜರಾಗಬೇಕಾಗಿರೋ ಅಭ್ಯರ್ಥಿಗಳ ಪಟ್ಟಿಯನ್ನ ವೆಬ್ಸೈಟ್ನಲ್ಲಿ ಈ ನೋಟಿಫಿಕೇಶನ್ ಕೆಳಗಡೆ ಆಲ್ರೆಡಿ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳು ಅವರುಗಳ ಹೆಸರಿನ ಮುಂದೆ ನಿಗದಿಪಡಿಸಿರುವ ದಿನಾಂಕಗಳಂದು ವೈದ್ಯಕೀಯ ತಪಾಸಣೆಗೆ ಹಾಜರಾಗಬೇಕು. ದೈಹಿಕ ವಿಕಲಚೇತನದ ವಿಶೇಷ ಪ್ರವರ್ಗದ ಕೋಟಾದ ಅಡಿಯಲ್ಲಿ ಸೀಟನ್ನು ಕೋರುವ ವಿದ್ಯಾರ್ಥಿಗಳು ಬೆಂಗಳೂರಿನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಚೇರಿಯಲ್ಲಿ ನಡೆಸುವ ವೈದ್ಯಕೀಯ ಪರೀಕ್ಷೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಅರ್ಥ ಆಯ್ತಾ? ಸೊ ವೈದ್ಯಕೀಯ ಸಮಿತಿಯು ಪರಿಶೀಲಿಸಿ ನೀಡುವ ವಿಕಲಚೇತನರ ಅರ್ಹತೆ ವಿಷಯದಲ್ಲಿ ಆ ವೈದ್ಯಕೀಯ ಸಮಿತಿಯ ಡಿಸಿಷನ್ ಏನಾಗಿರುತ್ತೆ ಅದು ಫೈನಲ್ ಅಂತ ಹೇಳ್ತಾ ಇದ್ದಾರೆ. ಫೈನ್. ನೆಕ್ಸ್ಟ್ ಅವರು ಇಂಪಾರ್ಟೆಂಟ್ ಆಗಿ ಏನ್ ಹೇಳಿದ್ದಾರೆ ಅಂದ್ರೆ, ನೀವು ಅಲ್ಲಿ ಹೋಗ್ಬೇಕಾದ್ರೆ ಆ ಕೋಟಾದ ಸೀಟ್ನಲ್ಲಿ ಅಡಿಯಲ್ಲಿ ಸೀಟ್ ಪಡಿಲಿಕ್ಕೆ ನೀವು ಹೋಗ್ತಿದ್ದೀರಾ ಅಂತ ಹೇಳ್ಬೇಕಾದ್ರೆ ಆಬ್ವಿಯಸ್ಲಿ ಯು ಶುಡ್ ಕ್ಯಾರಿ ಸಮ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್. ಅದು ಯಾವುದಿಲ್ಲ ಅಂತ ಹೇಳಿ ನೋಡೋಣ. UG-CET 2024 ಭರ್ತಿ ಮಾಡಿ ಅಂತಿಮವಾಗಿ ಸಲ್ಲಿಸಿರುವ ಪ್ರತಿ, ನಿಮ್ಮ CET ಅಪ್ಲಿಕೇಶನ್ ಫಾರ್ಮ್ ತಗೊಂಡೋಗ್ಬೇಕು. ಜೊತೆಗೆ UG-CET 2024 ಮೂಲ ಪ್ರವೇಶ ಪತ್ರ ಅಂದ್ರೆ ಹಾಲ್ ಟಿಕೆಟ್ ತಗೊಂಡೋಗ್ಬೇಕು. ಮತ್ತೆ UDID ಕಾರ್ಡ್, ಯುನಿಕ್ ಡಿಸಬಿಲಿಟಿ ಐಡೆಂಟಿಟಿ ಕಾರ್ಡ್ ಅನ್ನ ತಗೊಂಡು ಹೋಗ್ಬೇಕು ನೀವು. ಜೊತೆಗೆ ಮಾನ್ಯತೆ ಇರುವ ಅಭ್ಯರ್ಥಿಯ ಭಾವಚಿತ್ರವುಳ್ಳ ಯಾವುದಾದ್ರೂ ಒಂದು ಗುರುತಿನ ಚೀಟಿ ಸಚ್ ಆಸ್ ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಚುನಾವಣಾ ಗುರುತಿನ ಚೀಟಿ, ನಿಮ್ಮ ಎಲೆಕ್ಷನ್ ಕಾರ್ಡ್, ವೋಟರ್ ID ಕಾರ್ಡ್, ಜೊತೆಗೆ ಕರ್ನಾಟಕದ ರಾಜ್ಯದಲ್ಲಿನ ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಂಬಂಧಪಟ್ಟ ವಿಕಲತೆಯ ಕ್ಷೇತ್ರದಲ್ಲಿ ಸಕ್ಷಮರಾದ ವೈದ್ಯರು ನೀಡಿರುವ ವೈದ್ಯಕೀಯ ಪ್ರಮಾಣ ಪತ್ರ, ಡಾಕ್ಟರ್ ಸರ್ಟಿಫಿಕೇಟ್ ತಗೊಂಡೋಗ್ಬೇಕು. ಆಮೇಲೆ ಕೆಲವರು ಕಿವುಡುತನದಲ್ಲಿ ಸಮಸ್ಯೆಯಿಂದ ಬಳಲುತ್ತಿರುವ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ಮೈಸೂರು ಅಥವಾ ನಿಮ್ಯಾನ್ಸ್ ಬ್ಯಾಂಗ್ಳೂರು, ಮಣಿಪಾಲ್ ಆಸ್ಪತ್ರೆ ಅಥವಾ ಸರ್ಕಾರಿ ವಾಕ್ ಮತ್ತೆ ಶ್ರವಣ ಸಂಸ್ಥೆ ಲಿಂಗರಾಜಪುರಂ ಬ್ಯಾಂಗ್ಳೂರ್, ಸೊ ಮಣಿಪಾಲ್ ಹಾಸ್ಪಿಟಲ್ ಬ್ಯಾಂಗ್ಳೂರ್, ನಿಮ್ಯಾನ್ಸ್ ಬ್ಯಾಂಗ್ಳೂರ್ ಅಥವಾ ಮೈಸೂರು, ಈ ಒಂದು ಜಾಗದಲ್ಲಿ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಡೂ ಅ ಟೆಸ್ಟಿಂಗ್. ಯಾವ ಟೆಸ್ಟ್ ಅದು? PTA ಮತ್ತೆ BERA ಆಡಿಯೋಮೆಟ್ರಿ ಟೆಸ್ಟ್ ಅನ್ನ, ಆ ಒಂದು ರಿಪೋರ್ಟ್ ಅನ್ನ ಅವರಿಗೆ ಕೊಡ್ಲೇಬೇಕಾಗುತ್ತೆ. ಇಲ್ಲಿ BSER ಬ್ರೈನ್ ಸ್ಟೆಮ್ ಇವಾಕ್ಡ್ ರೆಸ್ಪಾನ್ಸ್ ಅಂತ ಹೇಳುವಂತ ಇತ್ತೀಚಿನ PTA ಹಾಗೂ BERA ಆಡಿಯೋಮೆಟ್ರಿ ರಿಪೋರ್ಟ್, ಶ್ರವಣ ಮಾಪನ ವರದಿಯನ್ನ ಸೆಂಡ್ ಮಾಡಬೇಕು. ಈ ಟೆಸ್ಟ್ ಇದು ವರದಿಯನ್ನ ಸೆಂಡ್ ಮಾಡಬೇಕು ಅಂತ ಹೇಳಿ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಸೊ ಯು ಹ್ಯಾವ್ ಟು ಕ್ಯಾರಿ ಆಲ್ ದಿಸ್ ಡೀಟೇಲ್ಸ್ ಟು ಅ KA ಆಫೀಸ್. ಅಲ್ಲಿ ನಿಮಗೆ ಅವರ ವೈದ್ಯರ ಸಮಿತಿ ನಿಮಗೆ ಫೈನಲ್ ಆಗಿ ಅಪ್ರೂವಲ್ ಅನ್ನ ಕೊಡುತ್ತೆ ಅಂತ ಹೇಳಿ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಅವ್ರು ಹೇಳಿರುವಂತಹದ್ದು. ಸೊ ಹೋಪ್ ದಿಸ್ notification might help you, since there was a message from certain account. I thought of informing this message to everybody. ನಿಮಗೆ ಹೆಲ್ಪ್ ಆಗುತ್ತೆ ಅನ್ಕೊಳ್ತೀನಿ. ಹೆಲ್ಪ್ ಆಗಿದ್ರೆ ನಮಗೆ ಖುಷಿ. ಸೊ ಲೆಟ್ಸ್ ಮೀಟ್ ಇನ್ another video with new updates. ಅಲ್ಲಿವರೆಗೂ ಕೂಡ ಟೇಕ್ ಕೇರ್. ಬಾಯ್ ಬಾಯ್.